ಈಗ ದರ್ಶನ್ ಜಾಮೀನು ಅರ್ಜಿ ಮುಂದೂಡಲಾಗಿದೆ. ವಿಚಾರಣೆ ಮುಂದೂಡಿದ್ದಾರೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ. ಹಿರಿಯ ವಕೀಲ ಸಂದೇಶ್ ಚೌಟಾ ವಾದವೂ ಕೂಡ ಮುಕ್ತಾಯ ಆಗಿದೆ. ವಿಚಾರಣೆ ಡಿಸೆಂಬರ್ 3ಕ್ಕೆ ಮುಂದೂಡಿದೆ ಈಗ ನ್ಯಾಯಾಲಯ. ಇವತ್ತು ವಾದ ಬಹಳಷ್ಟು ಪ್ರಬಲವಾಗಿ ಮಂಡಿಸಿದ್ದಾರೆ ಸಂದೇಶ್ ಚೌಟಾ. ದರ್ಶನ್ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿರುವುದನ್ನು ಗಮನಿಸ್ತಾ ಇದ್ದೀವಿ. ವಿಚಾರಣೆಯನ್ನ ಮುಂದೂಡಿದ್ದಾರೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ. ವಾದವನ್ನ ಸಂಪೂರ್ಣವಾಗಿ ಆಲಿಸಿರುವಂತಹ ವಿಶ್ವಜಿತ್ ಶೆಟ್ಟಿ ಅವರು ನ್ಯಾಯಮೂರ್ತಿಗಳು 3ನೇ ತಾರೀಕು ಡಿಸೆಂಬರ್ 3ಕ್ಕೆ ಮುಂದೂಡಿದ್ದಾರೆ ವಿಚಾರಣೆಯನ್ನ. ಹಾಗಾಗಿ 3ನೇ ತಾರೀಕು ಬೇಲ್ ಭವಿಷ್ಯ ಕುತೂಹಲ ಇದೆ. ರೆಗ್ಯುಲರ್ ಬೇಲ್ ಸಿಗುತ್ತಾ ಹಾಗಾದ್ರೆ ದರ್ಶನ್ ಅವರಿಗೆ? ಈ ಒಂದು ಪ್ರಶ್ನೆ ಇದೆ. ಜೊತೆಗೆ ಸಂದೇಶ್ ಚೌಟಾ ಏನು ವಾದವನ್ನ ಮಂಡಿಸಿದಾರಲ್ಲ, ಅವರ ವಾದ ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ನಾವು ಇಷ್ಟೊತ್ತು ಗಮನಿಸಿದ್ವಿ. A11 ಏನು ನಾಗರಾಜ್ ಸಂದೇಶ್ ಚೌಟಾ ಅಂದ್ರೆ ಇಲ್ಲಿ ವಾದವನ್ನ ಮಂಡಿಸಿರೋದು. ಹಾಗಾದ್ರೆ ಆರೋಪಿ ನಂಬರ್ 11 ನಾಗರಾಜ್ಗೆ ಬೇಲ್ ಸಿಗುತ್ತಾ? ಒಟ್ಟಾರೆಯಾಗಿ ಈಗ ದರ್ಶನ್ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ. ವಿಚಾರಣೆಯನ್ನ ಮುಂದೂಡಿದ್ದಾರೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು. ಹಿರಿಯ ವಕೀಲ ಸಂದೇಶ್ ಚೌಟಾ ವಾದ ಮುಕ್ತಾಯ ಆಗಿದೆ. ವಿಚಾರಣೆಯನ್ನ ಡಿಸೆಂಬರ್ 3ಕ್ಕೆ ಮುಂದೂಡಿದ್ದಾರೆ. ಆ ಸಂದರ್ಭದಲ್ಲಿ ಪ್ರತಿವಾದ ನಡೆಯುತ್ತೆ. SPP ಪ್ರಸನ್ನ ಕುಮಾರ್ ಅವರು ಪ್ರತಿವಾದ ಮಂಡನೆ ಮಾಡಲಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನನ್ನ ಸಹೋದ್ಯೋಗಿ ಚಂದನ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದನ, ಇವತ್ತು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ನಡೀತು. ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಈಗ ಅಂತ ಒಂದು ಪ್ರಶ್ನೆ ಅವರು ಕೂಡ ಕಾದು ಕೂತಿದ್ದಾರೆ. ಇವತ್ತು ಯಾವೆಲ್ಲ ರೀತಿಯಾಗಿ ವಾದ ಮಂಡನೆ ಮಾಡಿದ್ರು ಸಂದೇಶ್ ಆಗಿರಬಹುದು, CB ನಾಗೇಶ್ ಅವರಾಗಿರಬಹುದು? ವಾದಾನೆ ಮಾಡಿದ್ರು. ಇವತ್ತು ದರ್ಶನ್ಗೆ ಒಂದು ಬಿಗ್ ಡೇ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಜಾಮೀನು ಅರ್ಜಿ ಏನಾಗುತ್ತೆ ಅಂತ ಹೇಳಿ ದರ್ಶನ್ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಗೆ ನಿನ್ನೆ CB ನಾಗೇಶ್ ಅವರ ವಾದದಲ್ಲೂ ಕೂಡ ನಾವು ನೋಡಬಹುದು ಅಂಶ ಏನಂತ ಹೇಳಿದ್ರೆ, CB ನಾಗೇಶ್ ಅವರು ಕೂಡ ಪೊಲೀಸ್ ಅವರು ತನಿಖೆ ಸರಿಯಾಗಿ ಮಾಡಿಲ್ಲ, ಅವರ ತನಿಖೆಯಲ್ಲಿ ಲೋಪ ಇದೆ ಅನ್ನೋದನ್ನ ತುಂಬಾ ಎತ್ತಿ ತೋರಿಸಿದ್ರು. ಹಾಗೆ ಏನು ದರ್ಶನ್ ಅವರು ರೇಣುಕಾ ಸ್ವಾಮಿಗೆ ಹೊಡೆದಿದ್ರು, ಕಪಾಳಕ್ಕೆ ಮರ್ಮಾಂಗಕ್ಕೆ ಒದ್ದಿದ್ರು, ಹಗ್ಗದಿಂದ ಬೆನ್ನಿಗೆ ಬಾರಿಸಿದ್ರು ಅಂತ ಇದೆಲ್ಲ ಮಾಡಿರುವಂತಹ ದರ್ಶನ್ ಅವರು ಪೊಲೀಸರ ಕೈ ಒಪ್ಪಿಸಿ ಅವರಿಗೆ ಊಟ ಕೊಡಿ ಅಂತ ಹೇಳ್ತಾ ಇರ್ಲಿಲ್ಲ. ಇಲ್ಲಿ ಮಾನವೀಯತೆ ಪ್ರಶ್ನೆನ ಕೂಡ ಇಟ್ಟಿದ್ರು. ಹಾಗೆ ದರ್ಶನ್ಗೆ ಕೊಲೆ ಮಾಡೋ ಉದ್ದೇಶ ಇಲ್ಲ ಅನ್ನೋದನ್ನು ಕೂಡ ತುಂಬಾ ಸಾಬೀತು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು CB ನಾಗೇಶ್ ಅವರು. ಈಗ ದರ್ಶನ್ ಕೊಲೆ ಪ್ರಕರಣದಲ್ಲಿ ಏನು ಆರೋಪಿ 11 ಇದ್ದಾರೆ ಅವರ ಸಂದೇಶ ಚೌಟಾ ಅವರು ವಾದ ಮಂಡನೆ ಮಾಡಿದ್ದಾರೆ. ಇವರು ಕೂಡ ತುಂಬಾ ಇಲ್ಲಿ ತೋರಿಸ್ತಿರುವಂತಹ ಎಲಿಮೆಂಟ್ಸ್ ಏನಪ್ಪಾ ಅಂದ್ರೆ, ಇಲ್ಲಿ ಆರೋಪಿ ನಾಗರಾಜ್ ಇದ್ದಾರೆ, ಅವರು ಕೂಡ ಏನ್ ಈ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿದ್ದಾರೆ, ಅವರ ಮೇಲೂ ಇರುವಂತಹ ಒಂದಷ್ಟು ಸಾಕ್ಷಿಗಳು ಸುಳ್ಳಿದೆ. ಇಲ್ಲಿ ಪೊಲೀಸರು ಸರಿಯಾದಂತಹ ತನಿಖೆ ಮಾಡಿಲ್ಲ ಅನ್ನೋದು ಕೂಡ ಸಂದೇಶ್ ಚೌಟಾ ಅವರ ವಾದ ಕೂಡ ಆಗಿದೆ. CB ನಾಗೇಶ್ ಅವ್ರದ್ದು ಹಾಗೆ ಸಂದೇಶ್ ಚೌಟಾ ಅವರ ಇಬ್ಬರ ವಾದಗಳನ್ನ ನಾವು ಇಲ್ಲಿ ನೋಡೋದಾದ್ರೆ, ಇಬ್ಬರು ಕೂಡ ಹೇಳಕ್ಕೆ ಹೊರಟಿರೋದು ಪೊಲೀಸರ ತನಿಖೆ ಸರಿಯಾಗಿ ಆಗಿಲ್ಲ ಅಂತ ಹೇಳಿ. ನಿನ್ನೆ CB ನಾಗೇಶ್ ಅವರು ಕೂಡ ಇದೇ ವಾದವನ್ನ ಮಾಡಿದ್ರು. SPP ಅವರು ಎಲ್ಲಾ ವಾದಗಳನ್ನ ಕೂಡ ಬರ್ಕೊಂಡಿದ್ದಾರೆ. ಅಂದ್ರೆ ಇದಕ್ಕೆ ಪ್ರತಿವಾದನ ಕೊಡೋದಕ್ಕೆ SPP ಅವರು ಕೂಡ ಕಾಯ್ತಾ ಇದ್ದಾರೆ. ಈಗಾಗಲೇ ಏನು ಸಂದೇಶ್ ಚೌಟಾ ಆರೋಪಿ 11 ನಾಗರಾಜ್ ಅವರ ಪರ ವಾದವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಪೊಲೀಸರ ತನಿಖೆ ಸರಿಯಾಗಿಲ್ಲ ಅನ್ನೋದನ್ನ ಕೂಡ ಒಂದಷ್ಟು ಹೇಳಿಕೆಗಳನ್ನ ನೀಡಿದ್ದಾರೆ. ಈ ಹಿಂದೆ ಜೂನ್ 11ರಂದು ಆರೋಪಿ 13 ದೀಪಕ್ ನನ್ನ ಬಂಧಿಸಲಾಗುತ್ತೆ. ದೀಪಕ್ ಸ್ವಇಚ್ಛೆ ಹೇಳಿಕೆ ಕೂಡ ದಾಖಲಿಸಲಾಗಿದೆ. ಇದರ ಬೆನ್ನಲ್ಲೇನೆ ಸಾಕ್ಷಿಗಳಾದ ಕಿರಣ್, ನರೇಂದ್ರ ಹೇಳಿಕೆ ದಾಖಲು ಕೂಡ ಮಾಡ್ಕೊಳ್ಳಲಾಗಿದೆ. ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ಗಳ ಹೇಳಿಕೆ ಕೂಡ ದಾಖಲು ಮಾಡ್ಕೊಳ್ಳಲಾಗಿದೆ. 6 ಮಂದಿ ಹೇಗೆ ಹಲ್ಲೆ ಮಾಡಿದ್ರು ಎಂದು ಇವರು ಹೇಳಿದ್ದಾರೆ ಕೂಡ. ಅಂದ್ರೆ ಕಂಪ್ಲೀಟ್ ಆಗಿ ಈ ಸಾಕ್ಷಿದಾರರು ಏನಿದ್ದಾರೆ ಇವರು ಎಲ್ಲರೂ ಹೇಗೆಲ್ಲ ಆರೋಪಿಗಳು ಹಲ್ಲೆ ಮಾಡಿದ್ರು ರೇಣುಕಾ ಸ್ವಾಮಿ ಮೇಲೆ ಅನ್ನೋದನ್ನ ಇಂಚಿಂಚಾಗಿ ಹೇಳಿದ್ದಾರೆ ಅನ್ನೋದನ್ನ ಕೂಡ ಸಂದೇಶ್ ಚೌಟಾ ಅವರು ಇಲ್ಲಿ ಹೇಳಿಕೆಯನ್ನ ಅಂದ್ರೆ ವಾದವನ್ನ ಮಾಡಿದ್ದಾರೆ. ಅದರ ಬೆನ್ನಲ್ಲೇನೆ ಶೆಡ್ನಲ್ಲಿ ಡ್ರೈವರ್ ಆಗಿದ್ದ ಪುನೀತ್ ಹೇಳಿಕೆ ಕೂಡ ದಾಖಲಿಸಲಾಗಿದೆ. ಹಲ್ಲೆ ನಡೆಸಿದ ಸ್ಥಳದ ಬಗ್ಗೆ ಪುನೀತ್ ಹೇಳಿಕೆ ಕೂಡ ನೀಡಿದ್ದಾರೆ. ಆದ್ರೆ ಪುನೀತ್ ಹೇಳಿಕೆಯಲ್ಲಿ ಸ್ವಲ್ಪ ದ್ವಂದ್ವ ಎದ್ದು ಕಾಣ್ತಾ ಇದೆ. ಅಂದ್ರೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದಾದ್ಮೇಲೆ ಗಮನಿಸ್ತಾ ಹೋದ್ರೆ ಪುನೀತ್ ಸ್ವಇಚ್ಛೆ ಹೇಳಿಕೆ
ಅನುಮಾನ ಇದೆ. ಅಂದ್ರೆ ಇಲ್ಲಿ ಪೊಲೀಸ್ ಅವರು ಕಂಪ್ಲೀಟ್ ಆಗಿ ಇದನ್ನ ಹೇಳಿಕೆಗಳನ್ನ ಅವರು